ನಮಸ್ಕಾರ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಹೋಪ್ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರೋ ಹಾಗೆ ಇದೊಂದು ಕಂಪ್ಲೀಟ್ ಸ್ಕಿನ್ ಕೇರ್ ವಿಡಿಯೋ ಆಗಿರುತ್ತೆ. ಸಾಮಾನ್ಯವಾಗಿ ನನ್ನ ಗೆಟ್ ರೆಡಿ ವಿತ್ ಮೀ ಅನ್ನ ಕೆಲವೊಂದ್ಸಲ ಶಾರ್ಟ್ಸ್ ಮಾಡಿ ಹಾಕ್ತೀನಿ, ಕೆಲವೊಂದ್ಸಲ ಲಾಂಗ್ ವಿಡಿಯೋದಲ್ಲೇ ಬಿಟ್ವೀನ್ ಅಲ್ಲಿ ನಾನು ರೆಡಿ ಆಗೋದು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಲೈಕ್ ಬಾಡಿ ಸ್ಕ್ರಬ್ಬಿಂಗ್ ಆಗಿರ್ಬೋದು, ನಮ್ಮ ಸ್ಕಿನ್ಗೆ ಯಾವ ತರ ಪ್ರಾಡಕ್ಟ್ ನ ವೀಕ್ಲಿ ಬೇಸಿಸ್ ಅಲ್ಲಿ ನಾವು ಅಪ್ಲೈ ಮಾಡ್ಕೊಂಡು ನಮ್ಮ ಸ್ಕಿನ್ ನಾವು ಚೆನ್ನಾಗಿ ನೋಡ್ಕೋಬಹುದು ಅನ್ನೋ ವಿಡಿಯೋ ಆಗಿರುತ್ತೆ ಇದು. ಸೊ ಪ್ಲೀಸ್ ವಿಡಿಯೋನ ಫುಲ್ ಆಗಿ ವಾಚ್ ಮಾಡಿ ಅಂತ ಹೇಳ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನೀವೇನಾದ್ರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡ್ತಾ ಇದ್ರೆ ಥ್ಯಾಂಕ್ ಯು. ದಯವಿಟ್ಟು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲಾ ನೋಟಿಫಿಕೇಶನ್ಗೋಸ್ಕರ. ಅಂಡ್ ನೀವೇನಾದ್ರು ಹೊಸಬ್ರಾಗಿರೋ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಎಲ್ಲ ವಿಡಿಯೋಸ್ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಈಚ್ ಸಿಂಗಲ್ ಡೇ ನಂಗೆ ಸಾಕಷ್ಟು ಕಾಮೆಂಟ್ಸ್ ಬರುತ್ತೆ, ಮೆಸೇಜಸ್ ಕಳಿಸ್ತೀರಾ. ಯು ಆರ್ ಸೋ ಮೋಟಿವೇಟೆಡ್. ತುಂಬಾ ಖುಷಿ ಆಗುತ್ತೆ ನಿಮ್ ವ್ಲಾಗ್ಸ್ ನೋಡಕ್ಕೆ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್. ನೀವಿರೋದ್ರಿಂದನೇ ನಾನು ಇಷ್ಟೆಲ್ಲ ಮೋಟಿವೇಟ್ ಆಗಿ ವಿಡಿಯೋಸ್ ಮಾಡೋಕ್ಕೆ ಸಾಧ್ಯ ಆಗ್ತಿರೋದು. ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ. ತುಂಬಾ ಜನ ಅಂದ್ರೆ ನಾರ್ಮಲ್ ಎವ್ರಿ ಡೇ ಆಲ್ಮೋಸ್ಟ್ ಮೆಸೇಜ್ ಮಾಡೋರು, ನನ್ನ ಜೊತೆ ಡೈಲಿ ಎಂಗೇಜ್ ಆಗಿರೋರು ತುಂಬಾ ಜನ ಇದ್ರ. ಥ್ಯಾಂಕ್ ಯು ಅದಕ್ಕೆ ಎಲ್ರಿಗೂ. ಸೊ ಐ ಹೋಪ್ ಈ ವಿಡಿಯೋ ಕೂಡ ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನಾನು ಸಾಕಷ್ಟು ಜನ ರಿಕ್ವೆಸ್ಟ್ ಮಾಡಿ ಕೂಡ ಕೇಳಿದ್ರಿ, ಬಟ್ ನಾನು ನಂದೇ ಆದ ಸ್ಟೈಲಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ಗೆ ನಾನು ಏನಪ್ಪ ಸ್ಕಿನ್ ಕೇರ್ ಎಲ್ಲ ಮಾಡೋಕ್ಕೆ ಮುಂಚೆ ನನ್ನ ಸ್ಕಿನ್ನ ಏನಂತಾರೆ ಫುಲ್ ಆಗಿ ಶೇವ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು ಎಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರ್ ಕಾಣಿಸ್ತದೆ. ಯು ಕ್ಯಾನ್ ಸಿ ಐಬ್ರೋಸ್ ನಾನು ಟಚ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ನನಗೆ ಶೇಪ್ ಹಾಳಾಗೋದು ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಇಷ್ಟೇ ಶೇವ್ ಮಾಡೋದು. ನನಗೇನು ಅಷ್ಟು ಫಾಸ್ಟ್ ಹೇರ್ ಗ್ರೋತ್ ಇಲ್ಲ ಫೇಸಲ್ಲಿ, ಸೊ ಸ್ಲೋ ಹೇರ್ ಗ್ರೋತ್ ಇರೋದು ನನಗೆ. ಸೊ ಹಾಗಾಗಿ ಫಸ್ಟ್ಲಿ ನಾನು ಯಾವ ಥರ ಹೇರ್ ರಿಮೂವ್ ಮಾಡ್ಕೋತೀನಿ ಅಂದರೆ ಫೇಸ್ನ. ಸೊ ಆಲೋವೆರಾ ಜೆಲ್ಲು ಪತಂಜಲಿದು, ಐ ಥಿಂಕ್ ಇದೊಂದೇ ನಂಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಇದು ಬಿಟ್ಟರೆ ವಿಲ್ವಾ ಅವ್ರದ್ದು ವಿಲ್ವಾ ಅವ್ರದ್ದು ಆಲೋವೆರಾ ಜೆಲ್ ತುಂಬ ಚೆನ್ನಾಗಿದೆ. 1 ಸೆಕೆಂಡ್ ಅಲ್ಲಿ ಶೋ. ಇದು ಆಕ್ಚುಲಿ ಇನ್ನೂ ಇದೆ, ನಾನು ಮರ್ತೇ ಬಿಟ್ಟಿದ್ದೀನಿ ಆಯ್ತಾ, ಯೂಸೇ ಮಾಡ್ತಿಲ್ಲ. ಸೊ ಸ್ಟುಪಿಡ್ ಆಯ್ತಾ ಸಮಟೈಮ್ಸ್. ಸೊ ಇದು ತುಂಬಾನೇ ಚೆನ್ನಾಗಿದೆ. ಇಟ್ಸ್ ಹೋಮ್ ಮೇಡ್ ಆರ್ಗ್ಯಾನಿಕ್ ವಾಟ್ ಎವರ್ ನೀವು ಹೇಳ್ಬೋದು. ಅಂಡ್ ಇದು ಕೂಡ ಯೂಸ್ ಮಾಡ್ತೀನಿ. ಸೊ ಎರಡರಲ್ಲಿ ನಿಮ್ಗೆ ಯಾವ್ದು ಬೇಕು ಅಂತ ನೋಡಿ ನೀವು ಚೂಸ್ ಮಾಡ್ಕೋಬಹುದು. ಅಂಡ್ ಜೊತೆಗೆ ಇದು ಬಂದು ಮರ್ತೋಗ್ಬಿಟ್ಟೆ ಯಾರ್ದು ಅಂತ. ಸೊ ಓಕೆ, ರೇಸರ್ ಅದನ್ನ ರೇಸರ್ ಇದನ್ನ ಯೂಸ್ ಮಾಡ್ತೀನಿ. ಅಂಡ್ ಇನ್ನೊಂದು ರೇಸರ್ ಐಬ್ರೋಸ್ ಕೂಡ ಮಾಡೋದು ಬರುತ್ತೆ. ಸೊ ಈ ತರ ಮಿನಿ ವರ್ಷನ್ಸ್ ಕೂಡ ಬಂದಿದೆ, ನೀವು ನೋಡ್ಬೋದು. ನಾನು ಬ್ರ್ಯಾಂಡ್ ಮರ್ತೋಗ್ತದೆ, ಐ ಆಮ್ ಸೋ ಸಾರಿ. ಬಾಯ್ ತುದಿಲಿದೆ ಬಟ್ ನೆನಪಾಗ್ತಿಲ್ಲ. ಸೊ ಈ ತರ ಇದು ಐಬ್ರೋಸ್ಗೆ ಮಾಡುವಂಥದ್ದು. ಯಾಕಂದ್ರೆ ಇದು ತುಂಬಾ ಅಂದ್ರೆ ಕಟ್ ಆಗ್ಬಿಡುತ್ತೆ ಅಥವಾ ಇಲ್ಲೆಲ್ಲಾರು ಎಕ್ಸ್ಟ್ರಾ ಹೇರ್ ಹೋಗ್ಬಿಡುತ್ತೆ ಅಂತ ಭಯ ಇರುತ್ತೆ. ಸೊ ಹಾಗಾಗಿ ಈ ತರದ್ದು ಸ್ಮಾಲ್ ಬ್ಲೇಡ್ ಇರುವಂತದ್ದು ನಿಮ್ಗೆ ಸಿಗುತ್ತೆ. ನೀವು ಟ್ರೈ ಮಾಡಿ, ಚೆಕ್ ಮಾಡಿ. ಕಾರ್ಮೆಸಿ, ಕರೆಕ್ಟ್, ಕಾರ್ಮೆಸಿ ಅವರ ಫೇಸ್ ಏನಂತಾರೆ ಹೇರ್ ರಿಮೂವಲ್ ಬ್ಲೇಡ್ ಏನಾದ್ರು ಕರಿಬೋದು, ಐ ಆಮ್ ನಾಟ್ ಶೋರ್. ಸೊ ಈ ಎರಡರಲ್ಲಿ ಬಳಸ್ತೀನಿ. ಸಮ್ಟೈಮ್ಸ್ ಇದನ್ನ ನೀವು ಈ ನೋಸ್ ಹತ್ರ ಒಳಗಡೆ ಹತ್ರ ನಿಮ್ಗೆ ಹೇರ್ಸ್ ಇದ್ರೆ ಅಲ್ಲೂ ಕೂಡ ರಿಮೂವ್ ಮಾಡ್ಬೋದು. ಅಂಡ್ ಐಬ್ರೋಸ್ಗೂ ಕೂಡ ನೀವು ಇದನ್ನ ಯೂಸ್ ಮಾಡ್ಬೋದು. ಅಂಡ್ ಇದು ಕಂಪ್ಲೀಟ್ ಫೇಸ್ಗೆನೆ ಆಪೋಸಿಟ್ ಡೈರೆಕ್ಷನ್ ನಿಮ್ಮ ಹೇರ್ನ ನೀವು ರಿಮೂವ್ ಮಾಡಬೇಕಾಗುತ್ತೆ. ಅಂಡ್ ತುಂಬಾ ಈಸಿಯಾಗಿ ಬೇಗ ರಿಮೂವ್ ಆಗ್ಬಿಡುತ್ತೆ. ಸೊ ದಟ್ ಕಾರ್ಮೆಸಿ ಅವ್ರದ್ದು ಬೆಸ್ಟ್ ಅಂತ ನನಗನ್ಸುತ್ತೆ. ನಾಟ್ ಪ್ರಮೋಷನಲ್ ವಿಡಿಯೋ ಗೈಸ್, ನಾನು ಯೂಸ್ ಮಾಡ್ತಿರೋದು ಲೈಕ್ ಆಲ್ಮೋಸ್ಟ್ ಒಂದು ಐ ಥಿಂಕ್ ನಾನು ಲಾಸ್ಟ್ ಇಯರಿಂದ ಮಾತ್ರ ಹೇರ್ ರಿಮೂವ್ ಮಾಡ್ತಿರೋದು, ನನ್ನ ಫೇಸ್ ಹೇರ್ ರಿಮೂವ್. ಅದಕ್ಕಿಂತ ಮುಂಚೆ ನಾನು ಯಾವತ್ತೂ ಮಾಡ್ತಿರ್ಲಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಪಿಂಪಲ್ ಅಂತ ಅನಿಸ್ತಾ ಇತ್ತು, ಬಟ್ ಆಮೇಲೆ ಲೈಕ್ ಓಕೆ ಆಯ್ತು, ಬಿಕಾಸ್ ಸ್ವಲ್ಪ ಅಭ್ಯಾಸ ಆಗ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಸೊ ದೀಸ್ ಟೂ ಆರ್ ಗುಡ್ ಅಂತ ನನಗನ್ಸುತ್ತೆ. ನೋಡಿ, ನಿಮ್ಗೆ ಯೂಶಲಿ ನಾವೆಲ್ಲ ಮಾಡೋದು ಕ್ಲೆನ್ಸಿಂಗ್. ಸೊ ಇವತ್ತು ಈ ಕ್ಲೆನ್ಸಿಂಗ್ ಮಾಡೋಕ್ಕೆ ನಾನಿವತ್ತು ಟೋನರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಆ ಟೋನರ್ಗೆ ಬಂದು ಸ್ವಲ್ಪ ಮಿಲ್ಕು, ರಾ ಮಿಲ್ಕ್, ಅದ್ರ ಜೊತೆಗೆ ಸ್ವಲ್ಪ ಹನಿ, ಆ ಎರಡನ್ನು ಮಿಕ್ಸ್ ಮಾಡಿಕೊಂಡು ಸೊ ಅದನ್ನ ಅಪ್ಲೈ ಮಾಡ್ಕೊತೀನಿ. ಐ ಶೋ ಯು. ನೋಡಿ, ಈ ಥರ ಒಂದು ಸ್ವಲ್ಪ ಮಾತ್ರನೇ ತೊಗೊಂಡಿದ್ದೀನಿ. ರಾ ಮಿಲ್ಕು ಜೊತೆಗೆ ಜೇನುತುಪ್ಪ ಎರಡನ್ನೂ ಮಿಕ್ಸ್ ಮಾಡಿ ಟೋನರಾಗಿ ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಇಲ್ಲಿ ರೆಡಿ ಇದೆ ನಮ್ಮ ಟೋನರು. ಸೊ ಒಂದು ಕಾಟನ್ ತಗೊಂಡು ಸ್ಲೋಲಿ ಫೇಸ್ ಮೇಲೆ ಹಾಕೋಣ. ನಾನು ಡೈಲಿ ಸ್ಕಿನ್ ಕೇರಲ್ಲಿ ಯಾವುದೇ ಥರ ಟೋನರ್ನ ಬಳಸೋದೇ ಇಲ್ಲ. ನಂಗೆ ಅಭ್ಯಾಸ ಇಲ್ಲ ಟೋನರ್ ಎಲ್ಲ ಹಾಕಿ. ಬಟ್ ಟೋನರ್ ಹಾಕಿದ್ರೆ ತುಂಬ ಅಂದರೆ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿರೋ ನಮ್ಮ ಫೇಸಲ್ಲಿ ತುಂಬ ಡಸ್ಟ್ ಇರುತ್ತೆ ಅಂತ ಹೇಳ್ತಾರೆ. ಅದನ್ನ ಕ್ಲೀನ್ ಮಾಡುತ್ತೆ ಅಂತ ಏನೋ ಹೇಳ್ತಾರೆ, ಬಟ್ ಐ ಆಮ್ ನಾಟ್ ಶ್ಯೂರ್. 1 ಟೈಮ್ ಯೂಸ್ ಮಾಡಿದ್ದೆ, ಅದಾದಮೇಲೆ ನಾನು ಯಾವತ್ತೂ ಯೂಸೇ ಮಾಡಿಲ್ಲ ಟೋನರ್ನ.
ಒಂದು 10 ಮಿನಿಟ್ಸ್ ಆದಮೇಲೆ ನಾವು ಇದನ್ನು ಕಂಪ್ಲೀಟ್ಲಿ ರಿಮೂವ್ ಮಾಡಿಬಿಡೋಣ. ಸೊ ಸ್ವಲ್ಪ ವೆಯ್ಟ್ ಮಾಡಿ. ಸೊ ಫೇಸ್ನ ವಾಶ್ ಮಾಡ್ಕೊಂಬಂದೆ. ಸೊ ಈಗ ಈ ರೀತಿ ಕಾಣಿಸ್ತಾ ಇದೆ, ಗ್ಲೋಯಿಂಗ್. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಒಂದು ಫೇಸ್ ಪ್ಯಾಕ್ನ ಹಾಕೊಳ್ಳೋಣ. ಸೊ ಈ ರೀತಿ ಕಾಣಿಸುತ್ತೆ, ಥಿಕ್ನೆಸ್ ಇದೇ ಥರ ಇರಲಿ. ಸೊ ಇದಕ್ಕೆ ಬಂದು ನಾನು ಯೂಸ್ ಮಾಡ್ತಾ ಇರೋವಂಥದ್ದು ಸ್ವಲ್ಪ ಒಂದೇ ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು, ಅದ್ರ ಜೊತೆಗೆ ಒಂದೇ ಒಂದು ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟು, ಜೊತೆಗೆ 1-2 ಸ್ಪೂನ್ ಆಗುವಷ್ಟು ಮೊಸರನ್ನ ಬಳಸ್ಕೊತಾ ಇದ್ದೀನಿ. ನಿಮ್ಗೆ ಏನಾದ್ರು ಸ್ಕಿನ್ ಇಶ್ಯೂಸ್ ಇದ್ರೆ ನೀವು ನೋಡ್ಕೋಬಹುದು, ರಾ ಮಿಲ್ಕ್ ಆದ್ರೂ ಆಡ್ ಮಾಡ್ಬೋದು, ರೋಸ್ ವಾಟರ್ ಆದ್ರೂ ಆಡ್ ಮಾಡ್ಬೋದು, ಅಥವಾ ಜೇನುತುಪ್ಪನಾದ್ರೂ ಹಾಕೋಬಹುದು, ಅಥವಾ ಮೊಸರನ್ನಾದ್ರೂ ಹಾಕೋಬಹುದು. ನಿಮ್ಮ ಸ್ಕಿನ್ ಯಾವ ತರ ಇರಿಟೇಷನ್ ಅನ್ಸುತ್ತೋ, ಯಾವ ತರ ಅನ್ಸುತ್ತೋ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಅದ್ರ ಪ್ರಕಾರ ನೋಡಿ ನೀವು ಅಪ್ಲೈ ಮಾಡ್ಕೊಳ್ಳಿ. ಸೊ ನನಗೆ 4ರಲ್ಲಿ ಯಾವ್ದು ಹಾಕಿದ್ರು ಓಕೆ, ನನ್ನ ಸ್ಕಿನ್ ಟೋನ್ಗೆ ನನಗೇನು ಇಶ್ಯೂಸ್ ಇರಲ್ಲ. ಸೊ ಹಾಗಾಗಿ ನಾನು ಇದನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಇಷ್ಟು ಕನ್ಸಿಸ್ಟೆನ್ಸಿ ಇರಲಿ, ಥಿಕ್ನೆಸ್ ಇದೇ ಥರ ಇರಲಿ. ಸೊ ಅದನ್ನ ಲೆಟ್ಸ್ ಅಪ್ಲೈ ಆನ್ ಮೈ ಫೇಸ್. ಓಕೆ, ಇದೊಂಥರ ನಿಮಗೆ ಫೇಸ್ ಪ್ಯಾಕ್ ಥರನೂ ಇರುತ್ತೆ, ಸ್ಕ್ರಬ್ಬಿಂಗ್ ಥರನೂ ಇರುತ್ತೆ ಗೈಸ್. ಆ್ಯಕ್ಚುಲಿ ಟ್ಯಾನ್ ರಿಮೂವಲ್ಗೆ ದಿಸ್ ಇಸ್ ದ ಬೆಸ್ಟ್. ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಹೇಳ್ದಾಗೆ ಗೋಧಿ ಹಿಟ್ಟು, ಜೊತೆಗೆ ಮೊಸರು ಅಥವಾ ಟೊಮೆಟೊ ರಸ ಬರುತ್ತಲ್ವ, ಟೊಮೆಟೊ ರಸ, ಸ್ವಲ್ಪ ಜೇನುತುಪ್ಪ, ಇಷ್ಟನ್ನು ಹಾಕ್ಕೊಂಡು ಎಂಟೈರ್ ಬಾಡಿ, ಫೇಸ್ಗೆ, ಸ್ಕಿನ್ಗೆ ಎಲ್ಲ ಕಡೆನೂ ಹಚ್ಕೋಬೋದು ನೀವು ಅದನ್ನು. ಆ ಥರ ಮಾಡಿ ವೀಕ್ಲಿ ಟ್ವೈಸ್ ಮಾಡಿ. ಸೊ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ, ಟ್ಯಾನ್ ಫುಲ್ ರಿಮೂವ್ ಆಗುತ್ತೆ ಡೇ ಬೈ ಡೇ. ಸೊ ದಟ್ ಈಸ್ ದ ಒನ್ ಟೈಪ್. ಸೊ ಇದನ್ನ ಆಲ್ಮೋಸ್ಟ್ ಫುಲ್ ಡ್ರೈ ಆಗೋವರೆಗೂ ಬಿಡೋಣ. ಮೇ ಬಿ ಒಂದು 15 ಮಿನಿಟ್ಸ್ ಬೇಕಾಗುತ್ತೆ ನಾನು ಅನ್ಕೊಂಡಿದ್ದೀನಿ ಇದು ಡ್ರೈ ಆಗಲಿಕ್ಕೆ. ಸೊ ಅದಾದಮೇಲೆ ನೀಟಾಗಿ ಫೇಸ್ ವಾಶ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ ಏನು, ಯಾವ ಇಂಗ್ರೀಡಿಯೆಂಟ್ಸ್ನ ಬಳಸಿ ಏನು ಫೇಸ್ ಪ್ಯಾಕ್ ರೆಡಿ ಮಾಡ್ತೀರಾ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಓಕೆ, ಗ್ಲೋ ಗೈಸ್, ಸೀರಿಯಸ್ಲಿ ಒಂಡೆಲೆಲ್ಲ ರಿಸಲ್ಟ್ ಬರಲ್ಲ, ಬಟ್ ಇನ್ಸ್ಟೆಂಟ್ ಗ್ಲೋ ಅಂತಾರಲ್ಲ ಇದಕ್ಕೆ ಹೇಳೋದು. ಬಟ್ ಎವ್ರಿ ವೀಕ್ ಅಟ್ಲೀಸ್ಟ್ ವೀಕ್ಲಿ 2 ಟೈಮ್ಸ್ ಮಾಡಿದ್ರೆ ಡೆಫಿನೆಟ್ಲಿ ಸ್ಕಿನ್ ಸೂಪರ್ಬ್ ಆಗಿರುತ್ತೆ. ಲೈಕ್ ಮೀ, ಇಷ್ಟು 29 ಏಜ್ ಆದರೆ ಇಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡ್ತಿದ್ದೀನಲ್ವಾ. ಸೊ ನೀವು ಹಾಗೆ ಮೇಂಟೈನ್ ಮಾಡಬೇಕು ಗೈಸ್. ಯಾರಿಗೋಸ್ಕರನೂ ಅಲ್ಲ, ನಮಗೋಸ್ಕರ ಮಾತ್ರ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ನಾನು ಒಂದು ಅರ್ಧ ಟೊಮೆಟೊನ ತೊಗೊಂಡಿದ್ದೀನಿ. ಅದಕ್ಕೆ ಅದ್ರ ಮೇಲೆ ಸ್ವಲ್ಪ ಶುಗರ್ನ ಹಾಕ್ಕೊಂಡಿದ್ದೀನಿ. ಸೊ ಈಗ ಇದನ್ನ ನನ್ನ ಎಂಟೈರ್ ಫೇಸ್ಗೆ ಸ್ಲೋಲಿ ಸ್ಕ್ರಬ್ ಮಾಡ್ತೀನಿ. ಟೊಮೆಟೊ ಆಗಿರ್ಬೋದು ಅಥವಾ ಆಲೂಗಡ್ಡೆ ಆಗಿರ್ಬೋದು, ಟ್ಯಾನ್ ರಿಮೂವಲ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಟೊಮೆಟೊ ರಸ ಇದ್ರೆ ಸಾಕು ನಮಗೆ. ಆ್ಯಂಡ್ ಈ ಕಣ್ ಕೆಳಗಡೆ ಎಲ್ಲ ಐ ಬ್ಯಾಗ್ಸ್ ಎಲ್ಲ ಇರುತ್ತಲ್ಲ, ಸೊ ಅವ್ರಿಗೆ ಒಂದು ಏನಂತಾರೆ, ಸ್ವಲ್ಪ ಆಲೂಗಡ್ಡೆ ತಗೊಂಡು ನೀವು ಅಲ್ಲಿ ಆಲೂಗಡ್ಡೆ ರಸ ಅಥವಾ ಆಲೂಗಡ್ಡೆ ಸ್ಲೈಸಸ್ ಕೂಡ ಇಡ್ಬೋದು. ಅದನ್ನ ಇಟ್ಟು ಒಂದು ಹಾಫ್ ಅನ್ ಅವರ್ ತೆಗ್ದಾದ್ರೆ ಡೇ ಬೈ ಡೇ ತುಂಬ ಕಮ್ಮಿ ಆಗುತ್ತೆ ಐ ಬ್ಯಾಗ್ಸು. ಸೊ ನನಗೆ ಅಷ್ಟಾಗಿಲ್ಲ, ಸೊ ಹಾಗಾಗಿ ಅದ್ರ ಕಡೆ ಅಷ್ಟು ಗಮನ ಕೊಡ್ತಿಲ್ಲ. ನನಗೆ ಫೇಸ್ ಟ್ಯಾನು ಗ್ಲೋ ಚೆನ್ನಾಗಿ ಬರಬೇಕು. ಸೊ ಅದಕ್ಕೋಸ್ಕರ ಟೊಮೆಟೊ ಈ ಥರ ಶುಗರ್ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ಎಂಟೈರ್ ಫೇಸ್ಗೆ. ಚೆನ್ನಾಗಿ ಸ್ಕ್ರಬ್ ಮಾಡ್ತೀನಿ. ನನಗೆ ಕತ್ತತ್ತು ಸ್ವಲ್ಪ ಏನಂತಾರೆ ಟ್ಯಾನ್ ಇದೆ, ಸೊ ಅದಕ್ಕೋಸ್ಕರ ಗ್ಲೋಯಿ ಗರ್ಲ್. ಇದನ್ನ ಒಂದು 10 to 15 ಮಿನಿಟ್ಸ್ ಬಿಟ್ಟು ಅದಾದ್ಮೇಲೆ ನಾವು ವಾಶ್ ಮಾಡೋಣ ಫೇಸ್ನ. ಸೊ ಈ ರೀತಿ ಇದೆ ನನ್ನ ಸ್ಕಿನ್ ಆಫ್ಟರ್ ಟೊಮೆಟೊ ಹಾಗೆ ಶುಗರ್ನೆಲ್ಲ ಅಪ್ಲೈ ಮಾಡಿದ ಮೇಲೆ. ಆ್ಯಂಡ್ ಲಾಸ್ಟ್ ಸ್ಟೆಪ್ ಗೈಸ್, ಲಾಸ್ಟ್ ಸ್ಟೆಪ್ಪು ಜುಡಿಯೋಯಿಂದ ಒಂದು ವಿಟಮಿನ್ ಸಿ ಗ್ಲೋಯಿಂಗ್ ಶೀಟ್ ಮಾಸ್ಕ್ನ ತೊಗೊಂಡ್ಬಂದಿದ್ದೀನಿ. ಸೊ ಅದನ್ನು ಹಾಕಿದ್ರೆ ನಮ್ಮ ಸ್ಕಿನ್ ಕೇರ್ ಡನ್. ನಾಟ್ ನಮ್ಮ ಸ್ಕಿನ್ ಕೇರ್, ನನ್ನ ಸ್ಕಿನ್ ಕೇರ್ ಡನ್ ಅಂತ ಹೇಳ್ಬೋದು. ಸೊ ಇದು 49 ರೂಪೀಸ್. ಬೈ ದ ವೇ ನಿಮ್ಗೆ ಹೇಳೋದು ಮರ್ತದೆ, ಜುಡಿಯೋಗೆ ರೀಸೆಂಟಾಗಿ ವಿಸಿಟ್ ಮಾಡಿದ್ದೆ. ಮೈ ಗಾಡ್, ಸಿಕ್ಕಾಬಟ್ಟೆ ಕಲೆಕ್ಷನ್ಸ್ ಬಂದಿದೆ ಗೈಸ್. ಆ್ಯಂಡ್ ಪ್ರೈಸಸ್ ಕೂಡ ತುಂಬ ವರ್ತ್ ಆಗಿದೆ. ಆ್ಯಂಡ್ ಅಂದರೆ ಕನ್ಸೀಲರ್ ಆಗಿರ್ಬೋದು, ಫೌಂಡೇಶನ್ಸ್ ಎಲ್ಲ ಬಂದಿದೆ. ಆ್ಯಂಡ್ ಕ್ಲಚಸ್, ಡಿಫ್ರೆಂಟ್ ಟೈಪ್ ಆಫ್ ಕ್ಲಚಸ್ ಆಗಿರ್ಬೋದು, ಟಾಪ್ಸ್ ಆಗಿರ್ಬೋದು, ಕುರ್ತಾ ವೇರ್ ಆಗಿರ್ಬೋದು. ಆ್ಯಂಡ್ ಇನ್ನೂ ಏನೋ ಹೊಸ ಥಿಂಗ್ಸ್ನ ನಾನು ನೋಡಿದೆ. ನಾನು ಇಷ್ಟು ದಿನ ನೋಡದೆ ಇರೋ ಜುಡಿಯೋಲ್ಲಿ. ನನಗಂತೂ ನಿಜ ತುಂಬ ಇಷ್ಟ ಆಗ್ಬಿಡುತ್ತೆ ಆ್ಯಕ್ಚುಲಿ. ಆ್ಯಂಡ್ ಹೋಗಬೇಕು, ನೆಕ್ಸ್ಟ್ ಯಾವಾಗಲಾದ್ರು ಹೋದಾಗ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ, ಸೊ ದಟ್ ನಿಮಗೂ ಹೆಲ್ಪ್ ಆಗ್ಬೋದು. ಬಟ್ ಇನ್ ಕೇಸ್ ಈ ವಿಡಿಯೋ ನೋಡ್ತಿದ್ರೆ ಇವತ್ತೇ ವಿಸಿಟ್ ಮಾಡಿ, ಬಿಕಾಸ್ ವೀಕೆಂಡಲ್ಲಿ ಅಂತೂ ಎಲ್ಲ ಕಲೆಕ್ಷನ್ಸ್ ಖಾಲಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಸೊ ವಿಸಿಟ್
ಎಂಜಾಯ್ ಯೋರ್ ಶಾಪಿಂಗ್. ಶೀಟ್ ಮಾಸ್ಕು ಜಾಸ್ತಿ ಸ್ಕಿನ್ ಕೇರ್ ಮಾಡೋಕ್ಕಾಗದೇ ಇರೋರು ಅಟ್ಲೀಸ್ಟ್ ಶೀಟ್ ಮಾಸ್ಕ್ನ ವೀಕ್ಲಿ 1-2 ಸಲ ಆದರೂ ಹಚ್ಕೊಳ್ಳಿ, ಹಾಕ್ಕೊಳ್ಳಿ ಫೇಸ್ಗೆ. ಸೊ ದಟ್ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನೇ ಹ್ಯಾಂಡ್ಸ್ ಫುಲ್ಲು ಅಪ್ಲೈ ಮಾಡ್ಕೊಂಬಿಡ್ತೀನಿ. ಸೊ ನನ್ನ ಅಂಡರ್ ಆರ್ಮ್ ರೊಟೀನ್ ಅಂತ ಏನೂ ಇಲ್ಲ, ಜಸ್ಟ್ ನಾರ್ಮಲ್ ಶೇವ್ ಮಾಡ್ಕೋತೀನಿ. ಸೊ ನಾನು ಸ್ಕ್ರಬ್ ಹಾಕ್ಕೊಂಡಾಗ ಫೇಸ್ಗೆ ಹಾಕಿದಾಗ ಅದನ್ನು ಅಂಡರ್ ಆರ್ಮ್ಸ್ಗೂ ಕೂಡ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಎವ್ರಿಡೇ ನೀಟಾಗಿ ಬಾಡಿ ವಾಶಿಂದ ಹಾಗೆ ಸ್ಕ್ರಬ್ಬರಿಂದ ಬಾಡಿ ಅಂಡರ್ ಆರ್ಮ್ನ ನೀಟಾಗಿ ಕ್ಲೀನ್ ಮಾಡ್ಕೋತೀನಿ, ಅಷ್ಟೇ ಇರೋದು. ಬಟ್ ನನಗೇನಂದರೆ ವ್ಯಾಕ್ಸಿಂಗ್ ಮಾಡಿಸಿದ್ರೆ ಗೈಸ್, ಈ ಥರ ವ್ಯಾಕ್ಸಿಂಗ್ ಏನಾದ್ರು ಮಾಡಿಸಿದ್ರೆ ಸಮಥಿಂಗ್ ಮಾರ್ಕ್ ಥರ ಬಂದ್ಬಿಡುತ್ತೆ ಆ್ಯಕ್ಚುಲಿ. ಸೊ ಈ ಕಡೆ ಮಾತ್ರ ನಂಗೆ ಆ ಥರ ಆಗೋದು, ಈ ಕಡೆದು ಯಾವ ಥರನೇ ಇರಲ್ಲ, ಅಂದರೆ ಪ್ರಾಪರಾಗಿರುತ್ತೆ. ಬಟ್ ಈ ಕಡೆ ಸ್ವಲ್ಪ ಡಿಫ್ರೆನ್ಸ್ ಇದೆ ನನಗೆ. ಬಟ್ ನಾನೇನು ಹೇಳೋದಂದರೆ ಎವ್ರಿಡೇ ಬಾಡಿ ವಾಶಿಂದ ನಿಮ್ಮ ಅಂಡರ್ ಆರ್ಮ್ನ ನೀಟಾಗಿ ಕ್ಲೀನ್ ಮಾಡಿ. ಆ್ಯಂಡ್ ವೀಕ್ಲಿ 2 ಆದರೂ ನೀವು ಅದನ್ನು ಕೇರ್ ಮಾಡ್ತಾ ಇರಬೇಕಾದ್ರೆ ಸ್ಕ್ರಬ್ಬರ್ ಹಾಕೋದ್ರಿಂದ ಸೊ ಅದು ಚೆನ್ನಾಗಾಗುತ್ತೆ. ಆಮೇಲೆ ರೋಲಾನ್ ಎಲ್ಲ ಸಿಗುತ್ತೆ ನಿಮಗೆ. ನಾನು ತುಂಬ ವೈರಲ್ ಆಗಿರೋ ಪ್ರಾಡಕ್ಟ್ ನೋಡಿದಂದರೆ ಬಾಡಿ ವೈಸ್ ಅವ್ರದ್ದು ಚೆನ್ನಾಗಿದೆ ಅಂತ ತುಂಬ ಜನ ಹೇಳಿದ್ದಾರೆ. ಸೊ ಅದನ್ನ ನೀವು ಟ್ರೈ ಮಾಡಿ. ನಾನು ಕರೆಂಟಾಗಿ ಯೂಸ್ ಮಾಡ್ತಿರೋ ಒಂದು ಕೆಮಿಸ್ಟ್ರಿ ಅವ್ರದ್ದು ಕೆಮಿಸ್ಟ್ ಅವ್ರದ್ದು ಯೂಸ್ ಮಾಡ್ತಾ ಇರೋದು ಸದ್ಯಕ್ಕೆ. ಸೊ ಬಟ್ ಆಮೇಲೆ ವೀಕ್ಲಿ ನಿಮ್ಮ ಹೇರ್ನೆಲ್ಲ ರಿಮೂವ್ ಮಾಡ್ತಾ ಇರಿ. ನಾನು ವ್ಯಾಕ್ಸಿಂಗ್ ತುಂಬ ರೇರ್ ಮಾಡಿಸೋದು. ಮೋಸ್ಟ್ ಆಫ್ ದ ಟೈಮ್ ನಾನು ಇದೇ ಥರ ಮನೆಯಲ್ಲೇ ರೇಸರಲ್ಲಿ ಹೇರ್ ರಿಮೂವ್ ಮಾಡ್ಕೊತೀನಿ. ಕೆಲವ್ರಿಗೆ ಸೂಟ್ ಆಗುತ್ತೆ, ಕೆಲವ್ರಿಗೆ ಸೂಟ್ ಆಗಲ್ಲ. ಇದನ್ನು ಒಂದು ಆಲ್ಮೋಸ್ಟ್ ನಾನು ಏನು ಮಾಡ್ತೀನಿ, ಇದನ್ನು ಹಾಕೊಂಡು ಎಡಿಟಿಂಗ್ ಎಲ್ಲ ಮುಗಿಸ್ಕೊತೀನಿ. ಆಲ್ಮೋಸ್ಟ್ ಲೈಕ್ 1 hour ಬಿಡ್ತೀನಿ ಎಷ್ಟೋ ಸಲ. ಓಲ್ ನೈಟ್ ಚೆನ್ನಾಗಿ ಡೀಪ್ ಮಾಯ್ಶ್ಚರೈಸ್ ಆಗಿರುತ್ತೆ ನನ್ನ ಸ್ಕಿನ್ನು. ನಾನು ಅದನ್ನು ತುಂಬ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ ಈ ಥರದ್ದು. ಸೊ ಗ್ಯಾಪಲ್ಲಿ ನಮ್ಮ ಕಿವಿ ಕ್ಲೀನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಿಕಾಸ್ ಎವ್ರಿಡೇ ನಾವೆಲ್ಲರೂ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಬಸ್ಸಲ್ಲೋ ಬೈಕಲ್ಲೋ ಹೆಂಗೋ. ಸೊ ತುಂಬ ಡಸ್ಟು ಕಿವಿ ಒಳಗಡೆ ಹೋಗುತ್ತೆ. ಸೊ ಹಾಗಾಗಿ ಎವ್ರಿಡೇ ನಿಮ್ಮ ಕಿವಿನ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಅಟ್ಲೀಸ್ಟ್ ವೀಕ್ಲಿ 2-3 ಆದರೂ ಮಾಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಬಂದು ಜುಡಿಯೋ ಅವರ ನೈಲ್ ಪಾಲಿಶ್ ರಿಮೂವಲ್ ವೈಪ್ಸ್. ಅದು ತುಂಬ ಈಸಿಯಾಗಿ ತುಂಬ ಬೇಗ ನೈಲ್ ಪಾಲಿಶ್ನ ರಿಮೂವ್ ಮಾಡುತ್ತೆ. ಸೊ ಇವಾಗ ಅದೇ ಕೆಲಸ ಮಾಡೋಣ ನಾವು. ನಿಜ ಹೇಳ್ಬೇಕಂದ್ರೆ ನಾನು ನೈಲ್ ಪಾಲಿಶ್ ಪರ್ಸನ್ನೇ ಅಲ್ಲ. ನನಗೆ ಕಾಲೇಜ್ ಸ್ಕೂಲ್ ಟೈಮಿಂದ ನಾನು ಅಷ್ಟಕ್ಕಷ್ಟೇ ನೈಲ್ ಪಾಲಿಶ್ ಅಂದರೆ ಯಾರು ಹಾಕ್ಕೊಳ್ಬೇಕಾದ್ರೆ ನನಗೂ ಹಾಕು ಅಂತ ಹೇಳಿ ಹಾಕ್ಸ್ಕೊತಿದ್ದೆ. ಬಿಕಾಸ್ ನಂಗೆ ಅಷ್ಟು ಚೆನ್ನಾಗಿ ಹಾಕ್ಕೊಳಕ್ಕೆ ಬರ್ತಾನೂ ಇರಲಿಲ್ಲ. ಆ್ಯಂಡ್ ಇವತ್ತಿಗೂ ಅಷ್ಟೇ ಏನಾದ್ರು ತುಂಬ ಸ್ಪೆಷಲ್ ಈವೆಂಟ್ಸ್ ಇದೆ ಅಥವಾ ಯಾವ್ದಾದ್ರು ಒಂದು ವಿಡಿಯೋ ಶೂಟ್ ಮಾಡಬೇಕು ಆ ಥರ ಇದ್ದಾಗ ಮಾತ್ರನೇ ನಾನು ನೈಲ್ ಪಾಲಿಶ್ನ ಪ್ರಿಫರ್ ಮಾಡೋದು. ಬಿಕಾಸ್ ಏನಾದ್ರು ತಿಂತಾ ಇರ್ತೀವಿ, ಆ ಕೈಲೋ ಈ ಕೈಲಿ ಏನಾದ್ರು ತಿಂದಿರ್ತೀವಿ, ಇಟ್ಕೊಳ್ಳೋದು ಅದೆಲ್ಲ ಅಂಟ್ಕೊಳ್ಳೋದು ತುಂಬ ಇರುತ್ತೆ. ಆದಷ್ಟು ನೈಲ್ ಪಾಲಿಶ್ನ ಅವಾಯ್ಡ್ ಮಾಡ್ತೀನಿ. ಇತ್ತೀಚೆಗಂತೂ ಆಲ್ಮೋಸ್ಟ್ 1 ಮಂತಿಂದ ನಾನು ಸರಿಯಾಗಿ ನೈಲ್ ಪಾಲಿಶ್ ಹಾಕ್ಕೊಂಡಿಲ್ಲ. ಹೇಳಿದಾಗೆ ನನಗೆ ಅಷ್ಟು ಇಷ್ಟ ಆಗಲ್ಲ ಹಾಕ್ಕೊಳ್ಳೋಕ್ಕೆ. ಆ್ಯಂಡ್ ಜೊತೆಗೆ ಕೆಲವರು ತುಂಬ ನೈಲ್ ಎಕ್ಸ್ಟೆನ್ಷನ್ಸ್ ಅಂತ ಏನಾರ ಮಾಡಿಸ್ಕೊತಿರ್ತಾರೆ. ಐ ರಿಯಲಿ ಡೋಂಟ್ ನೋ ಅವರೆಲ್ಲ ಹೆಂಗೂ ಮೇಂಟೈನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನಂದು ಒಂಥರ ಕೆಲಸ ನಾನು ಮಾಡೋದ್ರಿಂದ ಗಲೀಜ್ ಆಲ್ಮೋಸ್ಟ್ ಮನೆ ಕೆಲಸದಲ್ಲೇ ಉಗ್ರೆಲ್ಲ ಹಾಳಾಗ್ಬಿಟ್ಟಿರುತ್ತೆ. ಬಟ್ ಸ್ಟಿಲ್ ನಾನು ಅದನ್ನು ಕವರ್ ಅಪ್ ಮಾಡ್ಬೇಕಂತ ಏನಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ, ಕಾಣಿಸಿದ್ರು ಐ ಡೋಂಟ್ ಮೈಂಡ್. ಸೊ ನನಗೇನಾದ್ರೂ ಅದು ಹೆಲ್ದಿ ಆಗಿರ್ಬೇಕು ಅಷ್ಟೇ, ಅದಕ್ಕೋಸ್ಕರ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಸೊ ನೈಲ್ ಪಾಲಿಶ್ನ ಹಾಕ್ಕೊಳ್ದೇ ಇರೋ ಥರ. ಇವಾಗ ಆಫೀಸ್ಗೆ ಹೋಗೋದಾಗಿದ್ರು ಅಷ್ಟೇ, ಏನಾದ್ರು ಸ್ಪೆಷಲ್ಲಾಗಿ ಬಟ್ಟೆ ಹಾಕ್ಕೊಂಡಿದ್ದೀನಿ ಇವತ್ತು, ಚೆನ್ನಾಗಿ ಕಾಣಿಸ್ಬೇಕು, ನೈಲು ಕೂಡ ಚೆನ್ನಾಗಿ ಕಾಣಿಸ್ಲಿ ಅಂದಾಗ ಮಾತ್ರ ಅದನ್ನು ಪ್ರಿಫರ್ ಮಾಡ್ತೀನಿ. ಇಲ್ಲ ಅಂದರೆ ಆ ಥರದ್ದೇನು ಅಷ್ಟೊಂದು ಇಷ್ಟಪಟ್ಟು ಹಾಕ್ಕೊಳ್ಳಲ್ಲ ನಾನು. ಸೊ ಈ ಥರ ಕಾಣಿಸ್ತದೆ. ಹೋಪ್ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಡೋಂಟ್ ಜಡ್ಜ್ ಮೀ ಗೈಸ್ ಪ್ಲೀಸ್. ನೆಕ್ಸ್ಟ್ ಬಂದು ನನ್ನ ಹೇರ್ ಕೇರ್. ಅದಕ್ಕೆ ಹೇಳಿ ಫ್ಲಾಕ್ಸ್ ಸೀಡ್ ಜೆಲ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಫ್ಲಾಕ್ಸ್ ಸೀಡ್ಸ್ ಅಗಸೆ ಬೀಜ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಸೊ ಯಾವ್ದಾದ್ರು ದಿನಸಿ ಶಾಪ್ಗೆ ಹೋಗಿನೇ ಕೇಳಿದ್ರೆ ಸಿಗುತ್ತೆ ನಿಮಗೆ. ಸೊ ಈ ಕನ್ಸಿಸ್ಟೆನ್ಸಿಲಿ ಮಾಡಿಟ್ಕೊಂಡಿದ್ದೀನಿ. ನಾಳೆ ಮಂಡೇ ಅಲ್ವಾ, ಸೊ ಹೇರ್ ವಾಶ್ ಮಾಡಬೇಕು. ಅದಕ್ಕೆ ಇವತ್ತೆಲ್ಲನೂ ಅಪ್ಲೈ ಮಾಡ್ಕೋತೀನಿ ನೀಟಾಗಿ. ಸೊ 10 ಮಿನಿಟ್ಸ್ಗಿಂತ ಜಾಸ್ತಿನೇ ಆಗಿದೆ. ಸೊ ಇದರಲ್ಲೇ ಸ್ವಲ್ಪ ಫೇಸ್ನೆಲ್ಲ ಈ ಥರ ರಬ್ ಮಾಡ್ಕೊತೀನಿ ಜೆಂಟ್ಲಿ. ನೆಕ್ಸ್ಟ್ ಕಮ್ಸ್ ಟು
ಹೇರ್ ಕೇರ್ ತುಂಬ ಡ್ರೈ ಆಗಿ ಹೋಗಿದೆ ನನ್ನ ಹೇರ್ ಅಂತ, ತುಂಬ ಫ್ರಿಝಿ ಆಗಿಬಿಟ್ಟಿದೆ. ಸಾಫ್ಟ್ ಆಗುತ್ತೆ ಕೂದಲು. ಇದ್ರ ಎಲ್ಲದ್ರ ಜೊತೆಗೂ ನೀರು ತುಂಬಾ ಹೈಡ್ರೇಟ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ಒಂದು 3 ಲೀಟರ್ ಆಗೋಷ್ಟು ನೀರು ಕುಡಿತಾ ಇರಿ. ಫ್ರೂಟ್ ಜ್ಯೂಸಸ್ಸು, ವೆಜಿಟೇಬಲ್ ಜ್ಯೂಸಸ್ಸು, ಜೊತೆಗೆ ಒಳ್ಳೆ ಪ್ರಾಡಕ್ಟ್, ಸ್ಕಿನ್ ಕೇರ್, ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡೋದಾಗಿರ್ಬೋದು. ಸೊ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ಹಾಗೆ ನಾವು ಬರೀ ಮೇಲೆ ಎಲ್ಲನೂ ಸ್ಕಿನ್ ಕೇರ್ ಎಲ್ಲ ಮಾಡಿದ್ರೆ ನಡೆಯಲ್ಲ. ಸೊ ದಟ್ ನಾವು ತಿನ್ನೋ ಊಟನೂ ಕೂಡ ಅಷ್ಟೇ ಹೆಲ್ದಿಯಾಗಿರಬೇಕು. ಸಮ್ಟೈಮ್ಸ್ ಕೆಲವೊಂದ್ಸಲ ಮಾಡೋಕ್ಕಲ್ಲ, ಬಟ್ ಒಂದು ಗೋಲ್ ಇಟ್ಕೊಳ್ಳಿ, ಮಾಡಲೇಬೇಕು, ನಾನು ಚೆನ್ನಾಗಿ ಕಾಣಿಸ್ಲೇಬೇಕು ಅಂತಿದ್ದಾಗ ಡೆಫಿನೆಟ್ಲಿ ಮಾಡೇ ಮಾಡ್ತೀವಿ. ಸೊ ನಾನಂತೂ ನೀರು ಕುಡಿತಾನೆ ಇರ್ತೀನಿ ಆಲ್ಮೋಸ್ಟ್. ಇಂಪಾರ್ಟೆಂಟ್. ಐ ಲವ್ ಮೈ ಸ್ಕಿನ್ ಗೈಸ್ ಸೋ ಮಚ್. ಸೊ ಲಿಪ್ ಬಾಮ್ ತುಂಬ ಇಂಪಾರ್ಟೆಂಟ್ ನನ್ನಂಥ ಡ್ರೈ ಸ್ಕಿನ್ ಇರೋರಿಗೆ ಅಥವಾ ಡ್ರೈ ಲಿಪ್ಸ್ ಇರೋರಿಗೆ. ಸರ್ ನೈಟ್ ಮಲ್ಕೋಬೇಕಾದ್ರೆ ನಾನು ತುಂಬ ಜಾಸ್ತಿನೇ ಅಪ್ಲೈ ಮಾಡಿ ಮಲ್ಕೋತೀನಿ. ಸೊ ದಟ್ ತುಂಬ ಚೆನ್ನಾಗಿ ಎಂಟೈರ್ ನೈಟ್ ನನ್ನ ಲಿಪ್ಸ್ನ ತುಂಬ ಸ್ಮೂದಾಗಿ ಇಡುತ್ತೆ. ಸೊ ವಿಚ್ ಇಸ್ ಸೊ ಇಂಪಾರ್ಟೆಂಟ್. ಅಟ್ ಲಾಸ್ಟ್ ಇಷ್ಟೆಲ್ಲ ಸ್ಕ್ರಬ್ಬಿಂಗ್ ಮಾಡಿದ್ಮೇಲೆ ನಮ್ಮ ಬಾಡಿಗೆ ಒಂದು ಒಳ್ಳೆ ಬಾಡಿ ಲೋಷನ್ ಬೇಕು. ಸೊ ತಂದು ತುಂಬ ದಿನ ಆಗಿದೆ, ಬಟ್ ಇವತ್ತೇ ಹಚ್ಕೋತಿರೋದು ನಾನಂತೂ. ಸ್ಮೆಲ್ ಹೆವೆನ್ ಗೈಸ್, ತುಂಬ ಚೆನ್ನಾಗಿ ಬರ್ತದೆ ಸ್ಮೆಲ್. ಮಾರ್ನಿಂಗ್ ಕೂಡ ಬಾಡಿ ಲೋಷನ್ ಹಚ್ಕೊಂಡು ಆಫೀಸ್ಗೆ ಹೋಗಿ. ಸೊ ದಟ್ ಅಂದರೆ SPF 50 ಅಂತ ಸನ್ಸ್ಕ್ರೀನ್ ಲೋಷನ್ಸ್ ಬರುತ್ತಲ್ಲ, ಸೊ ಅದು ಚೆನ್ನಾಗಿರುತ್ತೆ. ಸೊ ಅದನ್ನು ಟ್ರೈ ಮಾಡಿ ಮಾರ್ನಿಂಗ್ ಟೈಮ್. ಸೊ ನೈಟ್ ಬಂದಮೇಲೆ AHA BH ಅಂತ ಕೆಲವೊಂದು ಬಾಡಿ ಲೋಷನ್ಸ್ ಎಲ್ಲ ಬಂದಿದೆ, ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಫಾರ್ ಟ್ಯಾನ್ ರಿಮೂವಲ್ಗಂತೂ ತುಂಬ ಜನ ಹೇಳ್ತಾರೆ, ಇವನ್ ಡಾಕ್ಟರ್ಸ್ ಕೂಡ ಸಜೆಸ್ಟ್ ಮಾಡ್ತಾರೆ. ಸೊ ನೀವು ಅದೇ ಥರದನ್ನ ಏನು ಅಪ್ಲೈ ಮಾಡ್ಕೊಳ್ಳಿ. ಸೊ ದಟ್ ಸ್ಕಿನ್ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಅಯ್ಯೋ ಸೊ ಹೋಪ್ ಈ ನನ್ನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ತುಂಬ ವಿಚಾರ ನೀವು ತಿಳ್ಕೊಂಡಿರ್ಬೋದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವು ಕೇಳಿದ್ರಿ, ಸೊ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಹೋಪ್ ನೀವು ಇದನ್ನ ಫಾಲೋ ಮಾಡ್ತೀರ ಅಂತ ಕೂಡ ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಯಾವ ಥರ ಅನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮುಖಾಂತರ ನೀವು ತಿಳಿಸ್ಕೊಡಿ. ನಾನು ನಿಮ್ಗೆ ಎಲ್ಲ ಕಮೆಂಟ್ಸು ಕೂಡ ಓದ್ತಾನೆ ಇರ್ತೀನಿ. ನಾನು ಈ ಒಂದು ವಿಡಿಯೋ ಮಾಡ್ಬೇಕಾದ್ರೆ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದೆ ಆ್ಯಂಡ್ ಖುಷಿ ಆಯಿತು. ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀನಿ, ನನ್ನ ಸ್ಕಿನ್ ಕೂಡ ನಂಗೆ ಚೆನ್ನಾಗಿರ್ಬೇಕು ಅಂತ ತುಂಬ ಇಷ್ಟ ಇರುತ್ತೆ. ಆ್ಯಂಡ್ ಎವ್ರಿ ಸಿಂಗಲ್ ಡೇ ನಾನು ಅದಕ್ಕೆ ಕೆಲಸ ಮಾಡ್ತೀನಿ. ಆ್ಯಂಡ್ ಸ್ಕ್ರಬ್ಬಿಂಗ್ ಮಾಡೋದು ಅಥವಾ ಕ್ರೀಮ್ಸ್ ಎಲ್ಲ ಎಷ್ಟು ಹಚ್ಕೋತೀವೋ ಇಟ್ಸ್ ಓಕೆ, ಕ್ರೀಮ್ನ ಹಚ್ಕೊಳ್ಳಿ. ಬಟ್ ಜೊತೆಗೆ ಮನೇಲಿ ಈ ಥರ ನೀವೇ ಮಾಡಿಕೊಂಡು ನಿಮ್ಮ ಸ್ಕಿನ್ ಕೇರ್, ನಿಮ್ಮ ಬಾಡಿ ಕೇರ್ ಮಾಡೋದ್ರಿಂದ ನಿಮ್ಮ ಬಾಡಿನೂ ಖುಷಿಯಾಗಿರುತ್ತೆ, ನೀವು ಖುಷಿಯಾಗಿರ್ತೀರ, ನಿಮ್ಗೆ ಜಾಸ್ತಿ ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ. ಸೊ ಹಾಗಾಗಿ ಸ್ಕಿನ್ ಕೇರ್, ಬಾಡಿ ಕೇರ್ ನಿಜ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮರಿಬೇಡಿ, ನಿಮ್ಮ ಸ್ಕಿನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಫುಲ್ ಆಗಿ ಕೂತು ಎಂಜಾಯ್ ಮಾಡಿದ್ದಕ್ಕೆ. ಹ್ಯಾಪಿ ಸಂಡೇ ನಿಮ್ಮೆಲ್ರಿಗೂ. ನಾನು ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಕರಿವಲ್ಸ್ 26 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಂಜಿತಾ ಪ್ರಕಾಶ್ ಗೌಡ. ಬೈ ಗೈಸ್.